ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ನಮ್ಮ ರಾಹುಲ್ ಗಾಂಧಿಯವರು ಆರೋಪ ಮಾಡ್ತಾ ಇದ್ದಾರೆ, ನಿರಂತರವಾಗಿ ಆರೋಪ ಮಾಡ್ತಾ ಇದ್ದಾರೆ, ಇಲೆಕ್ಷನ್ ಕಮಿಷನ್ನ ಮತಗಳನ್ನು ಕಳುವು ಮಾಡ್ತಾ ಇದ್ದಾರೆ. ಗಂಭೀರವಾದ ಆರೋಪ ಮೇಲೆ ನಡೆದೇ ಇದೆ. ಕರ್ನಾಟಕದಲ್ಲೂ ಮಾಡಿದರು, ಈಗ ಮತ್ತು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಇದ್ದಿದ್ದು ನಿಜವಾಗಿಯೂ ಸೋತಿದ್ದು ಯಾರಿಂದ ಅಂದರೆ ಇಲೆಕ್ಷನ್ ಕಮಿಷನ್ನಿಂದ. ಅದು ಪ್ರಾಮಾಣಿಕ ಕೆಲಸ ಮಾಡ್ತಾ ಇಲ್ಲ. 25 ಲಕ್ಷ ಮತಗಳ ಕಳವಾಗ್ಯದ ಅನ್ನುವಂಥ ಆರೋಪನ ಗಂಭೀರವಾದ ಆರೋಪನ ಮಾಡ್ತಾ ಇದೆ. ಅದನ್ನು ಅಲ್ಲಗಳಿತದೆ ಆ ಮಾತು ಬೇರೆ. ನಮ್ಮ ಇಲೆಕ್ಷನ್ ಕಮಿಷನ್ ಆಧಾರ ರಹಿತ ಇಲ್ಲಿವರೆಗೆ ಅದನ್ನ ಹೇಳಿದೆ. ಬಟ್ ಇದು ಯಾಕೆ ನಡೆದು ಉತ್ತರ ಕೊಡ್ತಾ ಇಲ್ಲ, ಸುಮ್ಮನೆ ಆಗ್ತಾಯಿದೆ. ಮತ್ತು ಜೊತೆಗೆ ಸರ್ಕಾರ ಅವ್ರದ್ರ ಮುಂದೆ ಸಹಜವಾಗಿ ಈ ಇಲೆಕ್ಷನ್ ಕಮಿಷನಿಂದ ಸರ್ಕಾರ ಬಂದು ಅವ್ರನ್ನ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಆರೋಪ ಮಾಡಿದಾಗ ಅದನ್ನು ತನಿಖೆ ಮಾಡೋದು ಹೆಂಗೆ, ಇದು ಏನು ಕಾರಣ, ಅದು ಮಾಡಿಸ್ಬೇಕು, ಅದಿಲ್ಲ. ಅದರ ಬದಲಾಗಿ ರಾಹುಲ್ ಗಾಂಧಿ ಅವರು ಟಾರ್ಗೆಟ್ ಮಾಡುವಂಥದ್ದು, ಮತ್ತೇನು ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಇದು ಮಾಡೋದು ಸರಿನಾ ಅಂತೇಳಿ. ಯಾಕಂದರೆ ಇವತ್ತು ನಮಗೆ ಅಧಿಕಾರದ ತೊಗೊಳ್ತಾ ಇದ್ದಾರೆ, ಹಿಡಿತಾ ಇದ್ದಾರೆ. ಅಧಿಕಾರನ ಹೆಂಗೆ ಕಸ್ಕೊಳ್ಬೇಕು ಅನ್ನೋದು ಇವತ್ತು ಮಾಹಿರಾಗಿದ್ದಾರೆ ಅದರೊಳಗೆ. ಅಂದ್ರೆ ಅವ್ರು ಆರೋಪ ಮಾಡೋದ್ರಲ್ಲಿ ಬಹಳ ಅರ್ಥಪೂರ್ಣವಂತ ಒಂದಿಷ್ಟು ಕೆಲಸಗಳಿದ್ದಾವೆ. ಯಾಕಪ್ಪ ಅಂತಂದ್ರೆ ಹರಿಯಾಣದಲ್ಲಿ ಕಳೆದ ವರ್ಷ ನಡೆದ ವಿಧಾನಸಭಾ ಚುನಾವಣೆ ವೇಳೆ ಭಾರೀ ಪ್ರಮಾಣದ ಮತಗಳು ನಡೆದಿದ್ದು ಕಾಂಗ್ರೆಸ್ ಗೆಲುವನ್ನು ಸೋಲಾಗಿ ಪರಿವರ್ತಿಸಲಾಗಿದೆ. ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ನಾವು ಗೆದ್ದಿದ್ದೀವಪ್ಪ, 25 ಲಕ್ಷ ಮತಗಳನ್ನು ಕಳುವು ಮಾಡ್ಕೊಂಡ್ಬಿಟ್ರು ಅನ್ನುವಂಥ ಮಾತನ್ನು. ಯಾಕಪ್ಪ ಅಂದ್ರೆ ಅವ್ರು ಆರೋಪ ಮಾಡೋದ್ರಲ್ಲಿ ಅರ್ಥದ ಇಲ್ಲಂತಲ್ಲ. ಯಾಕಂದ್ರೆ ಈ ಒಂದು ಆರೋಪ ಮಾಡೋದ್ರ ಜೊತೆಗೆ ಅವ್ರು ಹೇಳೋದಪ್ಪ ಏನಂದ್ರೆ ಇನ್ನೊಂದು ಮಾತನ್ನು, ಈ 25 ಲಕ್ಷ ಮತ ಹರಿಯಾಣದ ಮತದಾರ ಪಟ್ಟಿಯ ದತ್ತಾಂಶವನ್ನು ಗಮನಿಸಿದರೆ 25 ಲಕ್ಷಕ್ಕೂ ಹೆಚ್ಚು ನಕಲಿ ಮತದಾರರು ಸೇರ್ಪಡೆ ಆಗಿರುವುದು ಗೊತ್ತಾಗುತ್ತದೆ. ಚುನಾವಣಾ ಆಯೋಗವು BJP ಜೊತೆ ಕೈ ಜೋಡಿಸಿ ಅವರನ್ನು ಗೆಲ್ಲಿಸಿದೆ ಅಂತೇಳಿ ಆರೋಪ ಮಾಡ್ತಾರೆ. ಅಂದ್ರೆ 25 ಲಕ್ಷ ಮತಗಳು ಬೋಗಸ್ ಬಂದಿದ್ದಾವೆ ಅನ್ನುವಂಥ ಮಾತು. ಅದಕ್ಕೆ ಅವರಿದ್ದಂಥವರು ಭಾಳಷ್ಟು ಆರೋಪ ಮಾಡೋದ್ರ ಜೊತೆಗೆ ಏನಪ್ಪ, ಹರಿಯಾಣ ರಾಜ್ಯದಲ್ಲಿ ಮತಗಳಿಗೆ 25,41,144 ನಕಲಿ ನುಡಿಗಳು ಮಾಡಲಾಗಿತ್ತು. ಅಂದರೆ ಪ್ರತಿ 8 ಮತದಾರರಲ್ಲಿ ಒಬ್ಬರು ನಕಲಿ, 8 ಮತದಾರರಲ್ಲಿ ಒಬ್ಬ ನಕಲಿಪ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ನಾವು 8 ಕ್ಷೇತ್ರಗಳಲ್ಲಿ ಒಟ್ಟು 22,771 ಮತಗಳಲ್ಲಿ ಸೋತೀವಿ. ನಾವು 22,000 23,000 ಓಟ್ಗಳು ನಮ್ಮನ್ನು ಸೋಲಿಸಿದ್ವು ಅಲ್ಲೇ. ಇದು ಭಾಳ ಪ್ಲ್ಯಾನರ್ ಆಗಿ ನಡೆಯುವಂಥ ಕೆಲಸ. ಇದು ಹಿಂದೆ ಕಾಂಗ್ರೆಸ್ ಮಾಡಿತ್ತು ಎಲ್ಲೋ ಬೇರೆ ವಿಷಯ. ಈ ಕಾಂಗ್ರೆಸ್ ಆರೋಪ ಮಾಡ್ತದೆ, ಅದು ಹಿಂದೆ ನೀವು ಮಾಡಿದ್ರಿ ಮತ್ತೇನು ಮಾಡಿದ್ರಿ ಅಂತ ಹೇಳೋ ಜೊತೆಗೆ ಇನ್ನೊಂದು ಪ್ರತಿ ಆರೋಪ ಮಾಡ್ತಾ ಇದ್ದಾರೆ. ನಿಮ್ಮ ಏಜೆಂಟ್ರು ಇರ್ತಾರಲ್ರಿ ಬೂತ್ ಮಟ್ಟದಲ್ಲಿ, ನೀವು ಯಾಕೆ ಹುಡುಕುತ್ತಲ್ಲ, ಈಗ ಯಾಕೆ ಹೇಳ್ತಾ ಇದ್ದೀರಿ ಅಂತೇಳಿ ಇಲೆಕ್ಷನ್ ಕಮಿಷನ್ ಕೇಳ್ತಾ ಇದೆ. ಹೌದು, ಆಗ ಹೇಳಬೇಕು ತಪ್ಪನ. ಆ ಸಂದರ್ಭದಲ್ಲಿ ಏನು ಮಾಡ್ತಾರಪ್ಪ ಇಲೆಕ್ಷನ್ ಏಜೆಂಟ್ರು ಅನ್ನೋದು ಸಹಿತ ಅಷ್ಟೇ ಪ್ರಮುಖದೇ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಇಲ್ಲಿ ಹಿಂಗೂ ನಡೀಬೋದಿಲ್ಲ ಅಂತಲ್ಲ. ಎಲೆಕ್ಷನ್ ಕಮಿಷನ್ ಏಜೆಂಟ್ರನ್ನ ಏನು ಕಾಂಗ್ರೆಸ್ ಪರವಾಗಿ ಹೋಗಿರ್ತಾರೆ, ಅದರ ಕಾಂಗ್ರೆಸ್ನವರು BJPಗೆ ರೆಸ್ಟ್ ಇರ್ತಾರೆ, BJP ಒಳಗೆ ಹೋಗಿರ್ತಾರೆ, BJPಯಲ್ಲಿ ಕಾಂಗ್ರೆಸ್ಗೆ ರೆಸ್ಟ್ ಹೋಗಿರ್ತಾರೋ ಗೊತ್ತಿಲ್ಲ. ನಂಬೇಕಾಗ್ತದೆ ಅವ್ರನ್ನಷ್ಟೇ. ಕೇವಲ ಏಜೆಂಟ್ರ ಮೇಲೆ ಇಡೀ ಪ್ರಕರಣ ಹಾಕಿ ಹಿಟ್ ಆ್ಯಂಡ್ ರನ್ ಮಾಡೋದ್ರಲ್ಲೇ ಇಲೆಕ್ಷನ್ ಕಮಿಷನ್ಗೆ ಏನು ಸಾಧನೆ ಆಗ್ತದೆ? ಇದು ಯಾಕೆ ನಡೀತದೆ ರೀ? ಒಂದೊಂದು ಮನೆ 100, 200 ಮತಗಳು, 60, 80, 200, 500 ಏನು ಇದು ಕೇಳಿದ ತಕ್ಷಣ ಇಲ್ಲರಿ ಮನೆ ಇಲ್ದವ್ರು ಅಲ್ಲಿ ಸೇರಿಸಿದ್ದೀವಿ, 0 ಮಾಡಿ ಸೇರಿಸಿದ್ವಿ ಅಂತ ಕ್ಲಾರಿಫಿಕೇಷನ್ ಕೊಡ್ತಾರೆ ನಮ್ಮ ಇಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಕುಮಾರ್ ಅವರು. ಇಲ್ಲ ಒಂದು ಮನೆಯಲ್ಲಿ 500 ಕಡೆ ಒಂದೇ ಕ್ಷೇತ್ರದಲ್ಲಿ ಒಬ್ಬ ಹೆಣ್ಮಗಳು 20 ಕಡೆಯಲ್ಲೇ ಹಾಕಿದಂಥ ಒಬ್ಬ ಬ್ರೆಜಿಲಿನ ರೂಪದರ್ಶಿ ಅವ್ರು ಫೋಟೋ ಸಹಿತ ಹಾಕಿಬಿಟ್ಟಿದ್ದಾರೆ. 20 ಕಡೆ ಓಟ್ ಹಾಕಿದ್ದಾಳೆ ಹೆಣ್ಮಗಳು. ಹೆಂಗೆ ಹಾಕಿದರು ಒಬ್ಬ ವ್ಯಕ್ತಿ? ಇಲ್ಲಿ ಕರ್ನಾಟಕದಲ್ಲಿ ನೀವು ನೋಡಿದಿರಿ, ಒಂದು ಮನೆಯಲ್ಲಿ 80, 90, 500, 600. ಈಗ ಮನೆ ನಡೆದಂಥ ಈ ಮುಂದೆ ನಡೆಯುತ್ತಿರುವಂಥ ಈ ನಮ್ಮ ಬಿಹಾರದಲ್ಲಿ 65 ಲಕ್ಷ ಮತಗಳನ್ನು ಕಟ್ ಮಾಡಿದ್ದಾರೆ. ಮತ್ತು ಹೊಸ ಯಾವ ಸೇರಿದಾವೆ? ಇಲ್ಲ, ಹೊಸದಾಗಿ ಯಾವ ಸೇರಿಲ್ಲ, ನೀವು ಹೊಸ ಮತದಾರರು ಬಂದಿಲ್ಲ ಅಂತಂದು ಆರೋಪಗಳು ಇದ್ದಾವೆ. ಇದೆಲ್ಲ ಯಾರು ಮಾಡಿದರು? ಅದಕ್ಕೆಲ್ಲ ಕೇವಲ ಬರೀ ನೀವು ಇಲ್ಲ ನೀವು ಏಜೆಂಟ್ ನೇಮಿಸಬೇಕಾಗಿತ್ತು, ಪ್ರಾಥಮಿಕ ಹಂತ ನೇಮಿಸಲಿಲ್ಲ, ಅದಕ್ಕೆ ಅದು ಹಂಗಾಗ್ಯದ, ನಿಮ್ಮ ಜವಾಬ್ದಾರಿ ಪಾರ್ಟಿಗಳು ಮಾಡ್ಬೇಕು, ರಾಜ್ಯಕ್ಕೆ ನಮ್ದಲ್ಲ ಕೆಲಸ. ಹಾಗೆ ನೀವು ಪೇಮೆಂಟ್ ತೊಗೊಳ್ತೀರಿ ಯಾಕೆ? ನಿಮ್ದಿಲ್ವ ಏನು ಜವಾಬ್ದಾರಿ? ಇಂಥವು ಸೇರಿದಾಗ ನೀವು ಸೋಸ್ ತೆಗಿಬೇಕಲ್ಲ. ಒಂದು ಹೆಸರನ್ನು ಬೇರೆ ಹೆಸರನ್ನು ಅಪ್ಪನ ಚೇಂಜ್ ಆಗುತ್ತೆ, ಇವೆಲ್ಲ ಎನ್ಕ್ವೈರಿ ಆಗಬೇಕಲ್ಲ. ಯಾರು ಮಾಡೋರು? ಅದಕ್ಕೆ ಯಾರಪ್ಪ ಅಂದ್ರೆ ಹಿಂದಿದ್ದವರು ಚೆಕ್ ಮಾಡಬೇಕಾದವರು ಇಲೆಕ್ಷನ್ ಕಮಿಷನ್ದವರು. ಇಲೆಕ್ಷನ್ ಕಮಿಷನ್ ಪ್ಲಸ್ ನಮ್ಮ ಸುಪ್ರೀಂ ನಮ್ಮ ಎಲೆಕ್ಷನ್ ಹೆಡ್ಡು ಚೀಫ್
ಎಲೆಕ್ಷನ್ ಕಮಿಷನ್ ಅವರು ಮಾಡಿಸ್ಬೇಕಾದ್ರೆ ಕೆಲಸ ಎಲ್ಲ ಒಬ್ಬರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಬೇರೆ ಕಾಂಗ್ರೆಸ್ ಅವ್ರದ್ದು ಏಜೆಂಟ್ ನೇಮಿಸಬೇಕಾಗಿತ್ತು. ಆ ಕಾಂಗ್ರೆಸ್ ಏಜೆಂಟ್ರ ನೇಮಿಸುವಲ್ಲ ಯಾರು ಪ್ರಾಮಾಣಿಕ ಎಷ್ಟು ಮಟ್ಟಿಗೆ ಆ ಏಜೆಂಟ್ರು ಮಾರ್ಕೊಳ್ಳೋದಿಲ್ಲ ಅನ್ನೋದು ಏನು ಗ್ಯಾರಂಟಿ ಅದ. ಇದು ಒಂದು ಸಮಸ್ಯೆ ಇದೆ ನಮ್ಮಲ್ಲ. ಯಾಕಂದರೆ ಏಜೆಂಟ್ರಾಗಿ ನೇಮಿಸೋದು ಮತ್ತೇನೋ ಮಾಡೋದು ಅಲ್ಲಿಯೂ ಗಂಧಗಳು ಆಗ್ತಾನೆ ಇರ್ತಾವೆ. ವಿರೋಧ ಪಕ್ಷದವ್ರು ಈ ಪಕ್ಷದ ಯಾರು ಏಜೆಂಟ್ ಬಂದಿರ್ತಾರೋ ಏನೋ ಕೊಟ್ಟು ಮಾಡು ಒಳಗೆ ಈ ಕಣ್ಣಿಗೆ ಕಾಣಲಾರಂಥ ವಿಷಯಗಳು. ಇವತ್ತು 25 ಲಕ್ಷ ಮತಗಳು ಈ ರೀತಿಯಾಗಿ ಹೋಗಿದ್ದಾವೆ. ಅದಕ್ಕೆ ಸಿಂಪಲ್ಲಾಗಿ ನಮ್ಮ ಎಲೆಕ್ಷನ್ ಕಮಿಷನ್ ಇದ್ದು ಈ ಪ್ರತಿ ಆರೋಪ ಮಾಡ್ತದೆ. ಇಲ್ಲ ನೀವು ಏಜೆಂಟ್ರ ಕಾರಣಪ್ಪ ನಮಗೆ ಸಂಬಂಧ ಇಲ್ಲ ಅಂತ ಕೈ ತೊಳ್ಕೊಳಿಕತ್ತದ. ಅದಕ್ಕೆ ಕಿರಣ್ ರಿಜಿಜು ನಿಮಗೆ ಗೊತ್ತದ, ಹಿಂದೆ ಇವರು ಲಾ ಮಿನಿಸ್ಟರ್ ಇದ್ದರು. ಅವರದಿಂದವರ ನೇರವಾಗಿ ರಾಹುಲ್ ಗಾಂಧಿಯವರ ಪ್ರಶ್ನೆ ಮಾಡ್ತಾಯಿದ್ದಾರೆ, ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ. ರಾಹುಲ್ ಅವರು ತನ್ನ ವೈಫಲ್ಯಗಳನ್ನು ಮರೆಮಾಚಲು ಚುನಾವಣಾ ಆಯೋಗದಲ್ಲಿ ಸುಳ್ಳು ಆರೋಪಗಳನ್ನು ಮಾಡುವ ಮೂಲಕ ದೇಶವನ್ನೇ ಅವಮಾನಿಸುತ್ತಿದ್ದಾರೆ. ಯಾಕೆ ದೇಶಕ್ಕೆ ಅವಮಾನ ಮಾಡ್ತಾರೆ ರೀ? ಚುನಾವಣಾ ಆಯೋಗ ತಪ್ಪು ಮಾಡಲಿಕ್ಕೆ ಚುನಾವಣಾ ಆಯೋಗ ಕೇಳ್ತಾ ಇದ್ದಾರೆ ಅವರು. ಹೌದು, ಅವಮಾನ ದೇಶದ ಹೆಂಗೆ ಆಗ್ತದೆ? ಸುಳ್ಳು ಮತದಾರರು ಈಗ ನೋಡ್ರಿ, ಬ್ರೆಜಿಲ್ದ ಹೆಣ್ಮಕ್ಳು ರೂಪ ಧರಿಸಿದ್ರು 20 ಕಡೆ ಓಟ್ ಹಾಕ್ತಾರೆ, ತೋರಿಸ್ತಾ ಇದ್ದಾರೆ ರೀ ಆನ್ ರೆಕಾರ್ಡು. ಕೆಲವರು ಇದ್ದಂಥ ಮತದಾರ ಹೆಸರು ಕಟ್ಟಾಗಿ ಹೋಗಿಬಿಟ್ಟಿದಾವ. ಅದು ಬಿಹಾರದಲ್ಲೂ ಅಂಥದ್ದು ಆಗಿನ ಸಾಕಷ್ಟು 65 ಲಕ್ಷ ಮತಗಳು ಕಟ್ಟಾಗಿ ಕೇಳಿದ ತಕ್ಷಣ ಇಲ್ಲ ಅವ್ರು ಸತ್ತಿದ್ದಾರೆ, ಮಾಡಿದ್ದಾರೆ, ಬಿಟ್ಟು ಅವ್ರು ಈ ಜಾಗದಿಂದ ಆ ಜಾಗ ಹೋಗೋರು, ಆ ಜಾಗ. ಅರೆ ಇವತ್ತು ಡಿಜಿಟಲೀಕರಣದ ಒಂದು ಹೆಸರು ಬಂದದಲ್ಲ, ಆ ಹೆಸರನ್ನ ಒಂದು ಹೊಡೆದ್ರಪ್ಪ ಅಂದ್ರೆ ಅದಕ್ಕೆ ಎಲ್ಲ ಹೆಸರು ಬಂದುಬಿಡ್ತಾವಲ್ಲ. ಕರೆಕ್ಟಾಗಿ ಪತ್ತ ಹಾಕಿದ್ರೆ, ಕರೆಕ್ಟಾಗಿ ಅದು ಅಡ್ರೆಸ್ ಹಾಕಿದ್ರೆ, ಆದರೆ ಬಂದರೂ ಇವತ್ತು ಹಿಡಿತಾನೂ ಇಲ್ಲ. ಇಷ್ಟೆಲ್ಲ ನಡೀತಾ ಇದ್ದಾವ. ಈ ಸತ್ತವರ ಜೊತೆಗೆ ಇದ್ದವರು ಈಗ ಅಂದರು ಬೇರೆ ಕಡೆ ಹೋಗಿದ್ದಾರಪ್ಪ, ಮತ್ತೇನು ಮಾಡಿದ್ದಾರೆ ಅಂತೇಳಿ ಯಾವ್ಯಾವ ರಾಜ್ಯದ ಮತದಾರ ಇಲ್ಲ, ಈ ಮತದಾರ ಈಗ ತೋರಿಸ್ತಾ ಇದ್ದಾರೆ ಅವರು ಆನ್ ರೆಕಾರ್ಡ್. ಇಂಥ ಪ್ರಸಂಗದಲ್ಲಿ ರಿಜು ಅವರು ಈ ರೀತಿ ಹೇಳ್ತಾರೆ, ಇಲ್ಲ ಸುಮ್ಮನೆ ತಾವು ಸೋತಿಗೆ ಏನು ಕಾರಣ ಹೇಳ್ತಾರೆ. ಸೋಲುದಲ್ಲಿ ಕೇವಲ 27 ಸಾವಿರ ಮತಗಳಿಂದ 8 ಕ್ಷೇತ್ರ ಕಳ್ಕೊಳ್ತಾರೆ. ಮತ್ತು ಇಲ್ಲಿ ಬೋಗಸ್ ಮತದಾನ ಮಾಡೋದು ಬೇರೆ, ಮತ್ತು ಅದು ಏನು ನಡೀತದೋ ಗೊತ್ತಿಲ್ಲ. ಇದೆಲ್ಲ ಸ್ವಚ್ಛ ಆಗೋದು ಯಾವಾಗ ಅಂತ. ಇದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದ್ರೆ ಈ ತಿದ್ದುಪಡಿ ಮಾಡಿದ್ರು ಪಾರ್ಲಿಮೆಂಟ್ ತಪ್ಪದು. ಏನು ತಪ್ಪು ಮಾಡಿದಪ್ಪ ಇದು ಅಂತಂದ್ರೆ ನಮ್ಮ ಹಿಂದಿನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚಂದ್ರಚೂಡ್ ಅವರು ಒಂದು ಡೈರೆಕ್ಷನ್ ಮಾಡಿದರು. ಏನು ನೋಡಪ್ಪ, ಚುನಾವಣಾ ಆಯೋಗ ಇದ್ದಿದ್ದು ಒಂದು ಮುಖ್ಯ ಕಮಿಷನರ್ ನೇಮಿಸೋ ಸಂಬಂಧ ಒಂದು ಆಡಳಿತಾರೂಢ ಪಕ್ಷದವರು, ಎರಡನೇದು ವಿರೋಧ ಪಕ್ಷದವರು, ಮೂರನೇದು ನ್ಯಾಯಾಂಗದವರು. ಇವ್ರು ನೀವು ಹಾಕಬೇಕು ಅಂದಾಗ ಇದು ಬ್ಯಾಲೆನ್ಸ್ ಆಗಿ ಉಳಿತಂದ್ರೆ ಆ ಸಂದರ್ಭದಲ್ಲಿ ಮತ್ತೊಂದು ಸಜೆಷನ್ ಕೊಟ್ಟಿದ್ದಾರೆ. ಅಂದ್ರೆ ಸಿಜೆ ಇದಂಥವ್ರು ಇಲ್ಲ ನೀವು ಇದನ್ನು ತಿದ್ದುಪಡಿ ಮಾಡ್ಕೋಬಹುದು ಅಂತೇಳಿ ಅದ್ರ ತಕ್ಷಣ ತಿದ್ದುಪಡಿ ಮಾಡಿ ಒಂದು ಪ್ರಧಾನಮಂತ್ರಿ, ಎರಡನೇದು ನಮ್ಮ ಒಬ್ಬ ಮಿನಿಸ್ಟ್ರು, ಮೂರನೇದವರು ವಿರೋಧ ಪಕ್ಷದ ನಾಯಕ ಅಂದಾಗ ಸಹಜವಾಗಿ ವಿರೋಧ ಪಕ್ಷ ಸೋಲುವಂಥದ್ದು 2-1 ಈ 3 ಜನ ಕಮಿಷನ್ ನೇಮಿಸುವಂಥ ಬಂತು. ಹೀಗಾಗಿ ಆ ಕಮಿಷನರ್ಗಳೇನಪ್ಪ ಅಂದರೆ ಯಾವಾಗಲೂ ಸರ್ಕಾರದ ಪರ ಇರ್ತಾರೆ. ಯಾಕಂದ್ರೆ ಅವ್ರು ನೇಮಿಸೋದ ಸರ್ಕಾರ ನೇಮಿಸಿರ್ತದೆ. ಇದನ್ನು ಅಬ್ಜೆಕ್ಷನ್ ಹಿಂದಿನ ನಮ್ಮ CJI ಮಾಡಿದ್ರು ಚಂದ್ರಚೂಡ್. ಅದಕ್ಕೆ ಇವು ಪರಿಹಾರ ಮಾಡಿಕೊಂಡು ಹಿಂಗೆ ಮಾಡಿದ್ರು. ಇವತ್ತು ಅದು ನಡೀತಾ ಇದೆ. ಇವತ್ತು ಎಲ್ಲ ಕಡೆ ಸರ್ಕಾರ ಮತ್ತು ಎಲೆಕ್ಷನ್ ಕಮಿಷನ್ ಒಂದಾಗೆ ತಮಗೆ ಬೇಕಾದವಾಗ ಗೆದ್ದರೆ ಸಾಕಪ್ಪ. 1 ಹೋಟ್ಲ ಗೆದ್ದರು ಗೆದ್ದಂಗೆ, 1000 ಹೋಟ್ಲ ಗೆದ್ದರು ಗೆದ್ದಂಗೆ ಸಾಕಲ್ಲ. ಕೆಲವು ಕಡೆ 2,000 1,000 ಗೆದ್ದಿದ್ದವು, 100-200 ಗೆದ್ದಿದ್ದವು. ಅದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಒಂದು ಕಡೆ 100 ಕುಟುಂಬದ 100 ಮಂದಿ ಹೆಸರುಗಳು ಕೇಳಿದ ತಕ್ಷಣ ಅದಕ್ಕೆ ಉತ್ತರ ಏನು ಕೊಡೋದು, ಇಲ್ಲ ರೀ ಪಾಪ ಮನೆ ಇಲ್ಲದವ್ರಲ್ಲ, ಅದಕ್ಕೆ ನಾವು ಗುರುತು ಮಾಡಿದ್ದೀವಿ ಅಂತೇಳಿ. ಅಂದ್ರೆ ಇಲ್ಲಿ ಭಿಕ್ಷುಕ ಹೆಂಗಾರು ಓಟ್ ಹಾಕಬಾರ್ದ, ಬಿದ್ದವ್ರು ಓಟ್ ಹಾಕಬಾರ್ದು. ಅಂದ್ರೆ ಆ ಪ್ರಮಾಣದಲ್ಲಿದ್ದಾರೆ 25 ಲಕ್ಷ ಜನರಿಗೆ ಅಲ್ಲಿ ಮನೆಗಳಿಲ್ವ, ಆಧಾರ ಇಲ್ವ ಅವ್ರ ಬದುಕಿಗೆ. ಇದಕ್ಕೂ ಇವತ್ತು ಉತ್ತರ ಹೊಡಬೇಕಾಗಿದೆ. ಎಲೆಕ್ಷನ್ ಕಮಿಷನ್ ಇದ್ದರೆ ಎಲ್ಲ ನಾಟಕ ಮಾಡ್ತಾ ಇದ್ದಾರೆ. ಒಂದು ಮೇಲ್ನೋಟ ಕಾಣಿಸ್ತದೆ. ಹಾಗಾದ್ರೆ ಅದಕ್ಕೆ ಅಂತಾರೆ ರಿಸೂಸರ್ ಅಂತೇಳಿ ನೀವು ಕೋರ್ಟ್ಗೆ ಹೋಗ್ರಿ, ಎಲ್ಲಿ ಹೋಗ್ರಿ. ನಮ್ಮ ಕೋರ್ಟ್ಗೆ ಸಹಿತ ಡಿಲೇ ಇವತ್ತು ಅದಕ್ಕೆ ಇನ್ನು ಕೋರ್ಟ್ನಿಂದ ಸಾಧ್ಯ ಆಗಲಾರಂಥದ್ದು. ಕೋರ್ಟ್ಗಳ ಮೇಲೆ ಪ್ರಭಾವ ಹೋಗುವಂಥದ್ದು ನಾವು ಗಮನಿಸಿದಾಗ ಸಹಜವಾಗಿ ಜನರ ಮಧ್ಯದಲ್ಲಿ ಒಯ್ತಾ ಇದ್ದಾರೆ. ಇವರು ಜನ ವಿಚಾರ ಮಾಡಬೇಕಾಗಿದ್ರು. ಹೌದಲ್ಲಪ್ಪ ಇದು ನಡೆದು ಸುಳ್ಳು ಕರೆನೋ, ಯಾರು ಕರೆ ಸರಿ ಹೇಳ್ತಾರೆ, ಕರೆ ಹೇಳ್ತಿದ್ರೆ ಯಾರು ಸುಳ್ಳು ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದು ಆರೋಪ ಮಾಡ್ತಾರೆ ನಮ್ಮ ರಿಜಿಜು ಅವರು, ಭಾರತ ವಿರೋಧ ಶಕ್ತಿಯ ಜೊತೆ ಸೇರಿಕೊಂಡಿರುವ ಅವರು ದೇಶಕ್ಕೆ ಕಳಂಕ ತರಲು ಯತ್ನಿಸುತ್ತಿದ್ದಾರೆ. ಅಲ್ಲಿ ಇದ್ದ ಸತ್ಯ ದೇಶಕ್ಕೆ ಕಳಂಕ ತರ್ತಾ ಇದ್ದಾರೆ. ಬೇರೆ ದೇಶದವ್ರು ಯಾರೋ ಬಂದಿಲ್ಲ ನಮ್ಮ ಹೋಟೆಲ್ ಆಗ್ತಾ ಇದ್ದಾರೆ. ಆ ಹೋಟೆಲ್ದ ಆ್ಯಕ್ಚುಲಿ ಎಲೆಕ್ಷನ್ ಹಿಡಿಬೇಕಾಗಿತ್ತು, ಯಾರವ್ವ ನೀನು ಏನು ಅಂತೇಳಿ. ಬ್ರೆಜಿಲ್ದೆಲ್ಲ ಮಗಳು ಫೋಟೋ ತೋರಿಸಿ ಒಬ್ಬರಲ್ಲ ಇಬ್ಬರಲ್ಲ ಮತ್ತೆ ತೋರಿಸ್ತಾ ಇದ್ದಾರೆ. ಹಿಂಗೆ ಎಲ್ಲ ಕಡೆ ನಡೀತಾ ಇದೆ. ಮತ್ತು ಅವರು ಈಗೇನು ಮಾಡ್ತಾ ಇದ್ದಾರೆ ಆರೋಪ ಅದನ್ನು ರಾಹುಲ್ ಗಾಂಧಿ ಅವರು ಬಿಹಾರದಲ್ಲಿ ಇದಾಗ್ತದೆ, ಅವ್ರಿಗೆ ಗೆಲ್ತಾರೆ ಇಂಥ ನಾಟಕ ನಡೆಸಿದ್ದಾರೆ. ಗೆಲ್ಲುವ ಪ್ಲ್ಯಾನ್ ಎಲೆಕ್ಷನ್ ಕಮಿಷನ್ನ ಮತ್ತು ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಎಲೆಕ್ಷನ್ ಕಮಿಷನ್ ಜೊತೆಗೆ ನಮ್ಮ BJP ಮಾಡ್ತದೆ ಅಂತ ಅವ್ರ ಆರೋಪ. ಒಟ್ಟಿನಲ್ಲ ಆರೋಪ ಮಾಡ್ತಾ ಇದ್ದಾರೆ. ಇದರಲ್ಲಿ ಒಂದು ಸ್ವಲ್ಪ ಸತ್ಯಾಂಶಗಳು ಕಾಣ್ತಾ ಇದ್ದಾವೆ. ಯಾಕಂದ್ರೆ ಭಾಳಷ್ಟು ಕಡೆಗಳಲ್ಲೇ ಸ್ಪಷ್ಟವಾಗಿ ಏನಪ್ಪ ಅಂದರೆ ಒಂದೊಂದು ಮನೆಯಲ್ಲಿ ಒಂದು ಸ್ಥಾನದಲ್ಲಿ 100 ಹೆಸರು ಬರೋದ್ರಿಂದಾಗೆ ಮತ್ತು
ಹೆಸರು ಒಂದು ತಂದೆ ಹೆಸರು ಬದಲು ಮತ್ತೇನೋ ಬದಲು ಮಾಡೋದು ಇಂಥವು ಅನೇಕ ಹೆಸರುಗಳು ಇರೋದ್ರಿಂದಾಗೆ ಇಲ್ಲೇನೋ ಗೋಲ್ಮಾಲ್ ಅದ ಗದ್ದಲ ಆಗ್ತದೆ. ಹೀಗಾಗಿ ಚುನಾವಣೆಯ ಮೂಲಕ ಇಲ್ಲಿಯ ಪ್ರಜಾಪ್ರಭುತ್ವವನ್ನು ಈ BJP ಗೆಲ್ತಾ ಇದೆಯಾ, ಕಸಿದುಕೊಳ್ತಾ ಇದೆಯಾ ನಮ್ಮ ವೋಟಿಂಗ್ ಪವರನ್ನು ಅನ್ನೋದು ಪ್ರೂವ್ ಆಗೋದು ಯಾವಾಗ? ಇದರಿಂದ ಪ್ರೂವ್ ಕೋರ್ಟ್ಗೆ ಹೋದ್ರೆ ದಿನ ಹೋಗ್ತಾ ಇರ್ತದೆ. ಜನ ನನಗೆ ಇಟ್ಟಿದ್ದಾರೆ, ಇನ್ನು ಜನನ ಗುರ್ತಿಟ್ಟು ಜನಕ್ಕೆ ಗೊತ್ತಾಗ್ತಿರ್ತದೆ ಅಲ್ಲಿ ನಡೆದಂತೇಳಿ. ಯಾಕಂದರೆ ಅಲ್ಲಿ ಫೋಟೋ ಅವ್ರು ಹಾಕ್ತಿರ್ತಾರೆ. ಇಲ್ಲಿ ಜನನ ಎಚ್ಚರಿಕೆಯಿಂದ ತಮಗೆ ಯಾರು ಬೇಕೋ ಅವ್ರು ಇದರಲ್ಲಿ ಕಾಂಗ್ರೆಸ್ ಮತ ಹಾಕಿದ್ರೆ ನಾವು ಹೇಳಬೇಕು, ಹೇಳಲಿಕ್ಕೆ ಆಗುವುದಿಲ್ಲ. ಮತ್ತು ಸತ್ಯ ಹೇಳ್ತಾರೆ ಅವ್ರಿಗೆ ಬಿಟ್ಟಂಥ ವಿಷಯ. ಅದಕ್ಕೆಲ್ಲ ಕೇವಲ ಒಂದೇ ಕಾರಣದಿಂದ ಯಾವುದದು ನೆಗರ ಹೇಳಿದಂಗೆ ಏಜೆಂಟ್ರವರು ಹೇಳಬೇಕಾಗಿತ್ತು, ಹೇಳಿ ರಾಜಕೀಯ ಪಕ್ಷದ ಏಜೆಂಟ್ರು ಅವರು ಇದಕ್ಕೆಲ್ಲ ಕಾರಣ ಅಂತೇಳಿ ಕೈ ಜಾರಿಸ್ಕೊಳ್ಳೋದು ಎಲೆಕ್ಷನ್ ಕಮಿಷನ್ನದ ಧರ್ಮನೂ ಅಲ್ಲ, ಕರ್ಮನೂ ಅಲ್ಲ, ಅದರ ಏನಪ್ಪ ಅಂದ್ರೆ ಅದ್ರ ಕರ್ತವ್ಯನೂ ಅಲ್ಲ. ಹಂಗೆ ಹೇಳಬಾರ್ದು ಅದನ್ನು. ಅದ್ರ ಬದಲು ತಾನು ಸ್ಟ್ರಿಕ್ಟಾಗಿ ಆಡಳಿತದ ಕೈಯಲ್ಲೇ ಎಲೆಕ್ಷನ್ ಕಮಿಷನರ್ ಅದು ಸ್ವಾಯತ್ತ ಸಂಸ್ಥೆ, ಯಾರೂ ಕೇಳಲಿಕ್ಕೆ ಹೋಗೋದಿಲ್ಲ. ಸ್ವಂತವ್ರು ಮಾಡಿ ಇಂಥ ಭೋಗ ಸೊಡಲಿಕ್ಕೆ ಕೇಳೋದು ಭಾಳ ಉತ್ತಮ, ತೆಗೆದಾಗೋದು ಭಾಳ ಉತ್ತಮ. ಡಿಲೀಟ್ ಮಾಡಿರಿ ಇಲ್ಲಂತಲ್ಲ, ಆದರೆ ಯೋಗ್ಯರಿದ್ದಂಥವ್ರನ್ನ ಹೌದು ಅರ್ಹದಾರ ಇದಕ್ಕೆ ಡಿಲೀಟ್ ಆಗೋಕ್ಕೆ ಅಂಥವ್ರನ್ನ ಮಾಡಿರಿ. ಒಂದು ಮನೆಯಲ್ಲೇ 100, 200, 500 ಈ ಮತದಾರ ಹೆಸರನ್ನು ಮತದಾರ ಪಟ್ಟಿಯಲ್ಲಿ ಸೇರಿಸೋದು ಇದು ಪ್ರಜಾಪ್ರಭುತ್ವಕ್ಕೆ ಮಾಡುತ್ತಿರುವಂಥ ಅನ್ಯಾಯ. ಯಾರು ಮಾಡಿದ್ರು ತಪ್ಪು. ಅದರಲ್ಲಿ ಇನ್ನೊಂದು ಮಾತು ನೀನು ಸೇರಿಸೋದು ಕಾಂಗ್ರೆಸ್ ಸಹಿತ ಈ ವಿಷಯದಲ್ಲಿ ಎಚ್ಚರ ವಹಿಸಬೇಕಾಗ್ಯದ. ಸುಮ್ಮನೆ ಇನ್ನೊಬ್ಬರು ಬ್ಲೇಮ್ ಮಾಡೋಕ್ಕಿದ್ರು ತಮ್ಮ ಏಜೆಂಟ್ರ ಎಷ್ಟು ವಿಶ್ವಾಸ ಇದ್ದಾರೆ ಅನ್ನೋದು ಅವರು ಪರೀಕ್ಷೆ ಮಾಡಬೇಕಾಗಿದೆ. ಅಂದಾಗ ಇದಕ್ಕೊಂದೇನೋ ಸೊಲ್ಯೂಷನ್ ಆಗ್ಬೋದು. ಮಾತ್ರ ಇದು ನಡೆದಿದ್ದೇನು ಸುಳ್ಳಲ್ಲ ಅಂತ ಈಗಿನ ಇವ್ರು ಹೇಳುವ ನೆರಗಟ್ಟಿನಲ್ಲ, ಅವು ವಿತ್ ಡಾಕ್ಯುಮೆಂಟ್ ಎವಿಡೆನ್ಸ್ ಹೇಳ್ತಾ ಇದ್ದಾರೆ. 100% ಸತ್ಯ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಿಶ್ಚಿತವಾಗಿ ಅದು ಸತ್ಯ. ಅದು 100% ಆದರೂ 70% ಆದರೂ 80% ಆದರೂ ಅದು ಇದ್ದಿದ್ದ ಖರೆ ಅನಿಸೋದ್ರಿಂದಾಗೆ ಇದು BJP ಮತ್ತು ನಮ್ಮ ಎಲೆಕ್ಷನ್ ಕಮಿಷನ್ನ ಜಂಟಿ ದೋಸ್ತುಗಳು ಪ್ರಜಾಪ್ರಭುತ್ವ ಕಸಿಯುವಲ್ಲೇ ಅಂತೇಳಿ ಒಂದು ಸಾಮಾನ್ಯ ಜನರ ನಂಬಿಕೆ. ಇದು ನೀವೇನಂತೀರಿ? ಸುಳ್ಳು ಅಂತೀರಿ? ಸುಳ್ಳಂದ್ರೆ ಮತ್ತೆ ವಾದ ಮಾಡಿರಿ, ತಿಳಿಸ್ರಿ, ಹೇಳಿರಿ, ಕಾಮೆಂಟ್ ಮಾಡಿರಿ, ನೋಡ್ತಾ ಹೋಗು, ಜನಕ್ಕೂ ಗೊತ್ತಾಗಲಿ ಏನು ಸತ್ಯ ಯಾವ ಸುಳ್ಳು ಅಂತೇಳಿ ಅಂತ ಹೇಳ್ತಾ ಇದು ಇವತ್ತಿನ ಡಿಸ್ಕಷನ್. ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. 60 ನ್ಯೂಸ್ ಅರ್ಥ ಸತ್ಯದ ಕೈಯಲ್ಲಿ ವಂದನೆ.